ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಡಿಯರ್ ವಿಲನ್ ಭಾಗ 1. ಆ ಐಷಾರಾಮಿ ಹೋಟೆಲ್ ಅಲ್ಲಿನ ಒಂದು ಕೋಣೆಯಲ್ಲಿ ಹಗಲಿನಲ್ಲೇ ಕಿಟಕಿಗಳೆಲ್ಲವನ್ನ ಪರದೆಗಳಿಂದ ಮುಚ್ಚಲಾಗಿತ್ತು. ಹಗಲಿನಲ್ಲೂ ಆ ಕೋಣೆ ಸ್ವಲ್ಪ ರಾತ್ರಿಯಂತೆಯೇ ಕಾಣುತ್ತಿತ್ತು. ಅದುವೇ ಅವರಿಗೂ ಬೇಕಾಗಿತ್ತು. ಆ ಕೋಣೆಯಲ್ಲಿದ್ದ ದೊಡ್ಡ ಮಂಚದ ಬಿಳಿ ಹಾಸಿಗೆಯ ಮೇಲೆ 2 ದೇಹಗಳು ಒಂದಾಗಿ ಸಲ್ಲಾಪದಲ್ಲಿ ತೊಡಗಿದ್ದವು. ಹೆಣ್ಣಿನ ನರಳುವಿಕೆಯ ಸದ್ದು ಜೋರಾಗಿಯೇ ಕೇಳಿಸುತ್ತಿತ್ತು. ಅವಳ ಹೆಣ್ಣಿನ ಸೌಂದರ್ಯದಲ್ಲಿ ಮುಳುಗಿ ಮುತ್ತುಗಳಿಸುತ್ತಿದ್ದ ಆತ. ಸುಖದಲ್ಲಿ ತೇಲಾಡುತ್ತಿದ್ದವಳು ತನ್ನ ಉದ್ದವಾಗಿ ಬೆಳೆಸಿ ನೇಲ್ ಪಾಲಿಷ್ ಹಚ್ಚಿದ ಸುಂದರವಾದ ಉಗುರುಗಳಿಂದ ಅವನ ಬೆನ್ನಿನ ಮೇಲೆ ಕೀಚಿ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಿದಳು. ರೇಷ್ಮಾ. ಅದು ಅವನಿಗೆ ಸ್ವಲ್ಪ ಗಾಯ ಮಾಡಿದರೂ ಅದನ್ನು ಅರಿಯಲಾಗದಷ್ಟು ಸುಖದಲ್ಲಿದ್ದ ಜೀವ. ಬಹಳ ಹೊತ್ತಿನಿಂದ ಕಾಮದಲ್ಲಿ ತೊಡಗಿದ್ದರೂ ಅವರ ಬಾಯಾರಿಕೆ ತೀರಿದಂತಿರಲಿಲ್ಲ. ಮತ್ತೆ ಮತ್ತೆ ಕೂಡಿ ಕಲೆತರು. ಇಬ್ಬರ ದೇಹದಲ್ಲೂ ಯಾವುದೇ ಬಟ್ಟೆ ಇಲ್ಲದೆ ಅವರು ಸುಖದಲ್ಲಿ ಮುಳುಗಿದ್ದರು. ಆದರೆ ಪಾಪ ಅವರಿಗೆ ತಿಳಿದಿರಲಿಲ್ಲ, ಅವರ ಕಾಮದಾಟಗಳೆಲ್ಲವೂ ಅವರಿಗೆ ಗೊತ್ತಿಲ್ಲದೆ ಒಂದು ಮೊಬೈಲ್ ಫೋನಿನಲ್ಲಿ ವಿಡಿಯೋ ಆಗಿ ಓಡುತ್ತಿತ್ತು ಎಂದು. ಆ ಮೊಬೈಲ್ ಫೋನ್ ಹಿಡಿದಿದ್ದ ಅವಳ ಕೈಗಳು ನಡುಗುತ್ತಿದ್ದವು. ಇವೆಲ್ಲವನ್ನು ಫೋನಿನಲ್ಲಿ ನೋಡುತ್ತಿದ್ದವಳ ಕಣ್ಣುಗಳು ಆಘಾತದಿಂದ ಅಗಲವಾಗಿದ್ದವು. ಇದು ಅವಳಿಗೆ ದೊಡ್ಡ ಆಘಾತವಾಗಿತ್ತು. ಉಸಿರಾಡಲು ಕಷ್ಟಪಡುತ್ತಿದ್ದಳು ನಮ್ಮ ಕಥೆಯ ನಾಯಕಿ ವರ್ಷಿಕಾ. ಇದನ್ನು ನಂಬಲು ಆಗುತ್ತಿರಲಿಲ್ಲ, ನಂಬದಿರಲು ಆಗುತ್ತಿರಲಿಲ್ಲ. ಇದೆಂತಹ ದೊಡ್ಡ ದ್ರೋಹ! ನೆನೆದಷ್ಟು ವೇದನೆ, ಚಿಂತೆ, ಅಸಹಾಯಕತೆ, ಕೋಪ ಎಲ್ಲವೂ ಅವಳನ್ನು ಆವರಿಸಿಕೊಂಡಿತ್ತು. ಅವಳ ಹೃದಯ ವಿಪರೀತವಾಗಿ ನೋಯುತ್ತಿತ್ತು. ಕಾರಣ ಆ ವಿಡಿಯೋದಲ್ಲಿರುವ ಜೀವ ಬೇರಾರೂ ಅಲ್ಲ, ಇನ್ನು ಕೇವಲ 2 ದಿನಗಳಲ್ಲಿ ವರ್ಷಿಕಾಳನ್ನು ಮದುವೆಯಾಗಲಿರುವ ವರನೇ ಅವನು. ಒಂದೆಡೆ ಅವರ ಮದುವೆಯ ಸಿದ್ಧತೆಗಳು ಭರ್ಜರಿಯಾಗಿ ನಡೆಯುತ್ತಿರಲು, ಈ ಸಮಯದಲ್ಲಿ ಜೀವ ಇನ್ನೊಬ್ಬ ಹುಡುಗಿಯೊಂದಿಗೆ ಹೀಗೆ ಅಕ್ರಮ ಸಂಬಂಧದಲ್ಲಿರುವುದನ್ನು ಕಂಡು ವರ್ಷಿಕಾ ಹೆಪ್ಪುಗಟ್ಟಿದಳು. ಈ ದಿಢೀರ್ ಆಘಾತದಲ್ಲಿ ಅವಳ ಬೆರಳುಗಳು ಕೂಡ ವಿಪರೀತವಾಗಿ ನಡುಗಿದ್ದರಿಂದ ಅವಳ ಕೈಲಿದ್ದ ಫೋನ್ ಜಾರಿ ಕೆಳಗೆ ಬೀಳಲು, ತಕ್ಷಣವೇ ಅದು ಬೀಳದಂತೆ ಪಟ್ಟನೆ ಹಿಡಿದವನು, ಏನು ನೀನು ನಿನ್ನ ಪಾಡಿಗೆ ಫೋನನ್ನು ಕೆಳಗೆ ಹಾಕುತ್ತಿದ್ದೀಯಾ? ಇದು ನನ್ನ ಫೋನ್ ಎಂದು ಅವಳನ್ನು ದುರುಗುಟ್ಟಿ ನೋಡುತ್ತಲೇ ಫೋನನ್ನು ತನ್ನ ಜೇಬಿಗೆ ಹಾಕಿಕೊಂಡ ಕೈಲಾಶ್. ಸ್ವಲ್ಪ ಸಮಯದ ಹಿಂದೆ ರಸ್ತೆಯಲ್ಲಿ ಯಾರ ತಂಟೆಗೂ ಹೋಗದೆ ತನ್ನ ಪಾಡಿಗೆ ತಾನು ನಡೆದುಕೊಂಡು ಹೋಗುತ್ತಿದ್ದ ವರ್ಷಿಕಾಳನ್ನು ಒಮ್ಮೆಲೆ ಕಾರಿನೊಳಗೆ ಎಳೆದು ಹಾಕಿ ಒಂದು ದೊಡ್ಡ ಕಾಫಿ ಶಾಪ್ ಒಳಗೆ ಅವಳ ಇಷ್ಟವಿಲ್ಲದಿದ್ದರೂ ಕರೆದುಕೊಂಡು ಬಂದು ತನ್ನ ಮುಂದೆ ಕೂರಿಸಿಕೊಂಡು ಅವಳು ಮದುವೆಯಾಗಲಿರುವ ಜೀವನ ಮುಖವಾಡವನ್ನು ಅರಿದವನೇ ಈ ಕೈಲಾಶ್. ಇದನ್ನು ಮಾಡಿದ್ದು ಅವನಿರಬಹುದು, ಆದರೆ ಆದೇಶ ಬೇರೊಂದು ಕಡೆಯಿಂದ ಬಂದಿದೆ. ಆದರೆ ಇವೆಲ್ಲವನ್ನು ಅರಿಯದವಳೋ ಅವನ ಫೋನನ್ನು ಕೆಳಗೆ ಹಾಕಿ ಒಡೆಯಲು ನೋಡಿದ್ದಕ್ಕೆ ಸಾರಿ ಎಂದು ತಡವರಿಸುತ್ತಾ ಹೇಳಿದವಳಿಗೆ ಅವನ ಮುಖವನ್ನು ಎತ್ತಿ ನೋಡಲು ಸಾಧ್ಯವಾಗಲಿಲ್ಲ. ಅವಳು ತಲೆ ತಗ್ಗಿಸಿ ಕುಳಿತಿದ್ದರೂ ಅಲ್ಲಿದ್ದ ಹಲವರು ಅವಳನ್ನೇ ಕಣ್ಣು ಮಿಟುಕಿಸದೆ ನೋಡುತ್ತಿದ್ದರು. ಅಂತಹ ಸುಂದರಿ ವರ್ಷಿಕಾ. ಆದರೂ ಆಡಂಬರವಿಲ್ಲದ ಹುಡುಗಿ. ಆದರೆ ಸೌಂದರ್ಯಕ್ಕೆ ಮಾತ್ರ ಅವಳಲ್ಲಿ ಕೊರತೆ ಇರಲಿಲ್ಲ. ಕಾಲೇಜು 2ನೇ ವರ್ಷ ಓದುತ್ತಿದ್ದಾಳೆ. ಒಂದು ಹೆಣ್ಣು ಹೇಗಿರಬೇಕೋ ಅಂತಹ ದೇಹದಾರ್ಢ್ಯ, ಅದು ಅದಕ್ಕೆ ತಕ್ಕಂತೆ ಅಚ್ಚುಕಟ್ಟಾಗಿ ಹೊಂದಿಕೊಂಡಿತ್ತು. ಅವಳ ಹಣೆಯ ಮೇಲೆ ಬಿದ್ದಿದ್ದ ಕೆಲವು ಮುಂಗುರುಳುಗಳು ಕೂಡ ರಮ್ಯವಾಗಿಯೇ ಕಾಣುತ್ತಿದ್ದವು. ಒಟ್ಟಿನಲ್ಲಿ ವರ್ಷಿಕಾ ಎಂಬ ಹೆಸರಿಗೆ ತಕ್ಕಂತೆ ಇತರರನ್ನು ವಶೀಕರಿಸುವ ಯುವತಿ ಅವಳು. ಅಂತಹವಳು ಈಗ ತನ್ನ ಎದುರಿರುವವನನ್ನು ನೋಡುವ ತ್ರಾಣವಿಲ್ಲದಂತಿದ್ದಳು. ಒಬ್ಬ ಗಂಡಸು ಬಂದು ಇಂಥದ್ದೊಂದು ವಿಡಿಯೋವನ್ನು ಅವಳಿಗೆ ತೋರಿಸಿದ್ದಾನೆ. ಅವನು ಮಾತ್ರ ಅದನ್ನು ನೋಡದೆ ಬಂದಿರುತ್ತಾನೆಯೇ? ಅವನ ಮುಖವನ್ನು ಹೇಗೆ ಎತ್ತಿ ನೋಡುವುದು ಎಂದು ತಿಳಿಯದೆ ನಾಚಿಕೆಯಿಂದ ಕುಗ್ಗಿ ಹೋಗಿದ್ದಳು ವರ್ಷಿಕಾ. ನಾವು ತಪ್ಪು ಮಾಡದಿದ್ದರೂ ನಮಗೆ ಸೇರಿದವರು ತಪ್ಪು ಮಾಡಿದಾಗ ಅದು ನಮ್ಮನ್ನು ಬಾಧಿಸುತ್ತದೆ ಎನ್ನುತ್ತಾರಲ್ಲವೇ
ಅವಳಿಗೂ ಹಾಗೆಯೇ ಅನ್ನಿಸುತ್ತಿತ್ತು. ಅವಳು ಹೀಗೆ ಮೌನದ ಮೂರ್ತಿಯಾಗಿ ಕುಳಿತಿರುವುದನ್ನು ಕಂಡವನಿಗೆ ಇನ್ನು ಸ್ವಲ್ಪ ಹೊತ್ತು ಅವಳನ್ನೇ ನೋಡುತ್ತಿದ್ದರೆ ಅವನಿಗೆ ಅವಳ ಮೇಲೆ ಪ್ರೀತಿ ಹುಟ್ಟಿದರೂ ಆಶ್ಚರ್ಯವಿಲ್ಲ ಎನ್ನಿಸಿತು. ಮರುಕ್ಷಣವೇ ಆತ ತನ್ನ ಯೋಚನೆಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಸುತ್ತಿಗೆಯಿಂದ ಹೊಡೆದು ಮಣ್ಣಿನೊಳಗೆ ಹೂತು ಹಾಕಿದ ಕೈಲಾಶ್. ಹೀಗೆ ಅವನು ಯೋಚಿಸಿದ್ದು ತಿಳಿದರೇನೇ ಅವನು ಮಣ್ಣು ಪಾಲಾಗುತ್ತಾನೆ ಎಂಬುದು ಬೇರೆ ಕತೆ. ಸರಿ, ಬಂದ ಕೆಲಸವನ್ನು ನೋಡೋಣ ಎಂದು ಇಲ್ಲಿ ನೋಡಮ್ಮ, ನಾನು ಒಂದು ಮುಖ್ಯವಾದ ವಿಷಯ ಎಂದು ಆರಂಭಿಸುವ ಮುನ್ನವೇ ತುಂಬ ಥ್ಯಾಂಕ್ಸ್ ಸರ್, ನೀವು ಮಾಡಿದ ಸಹಾಯವನ್ನು ನಾನು ಎಂದಿಗೂ ಮರೆಯುವುದಿಲ್ಲ. ನನ್ನ ಲೈಫನ್ನೇ ಸೇವ್ ಮಾಡಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಜೆಂಟಲ್ಮ್ಯಾನ್ ಸರ್ ಎಂದು ಪಟಪಟನೆ ಮಾತು ಸುರಿದು ತಳ್ಳಿದವಳು ತಕ್ಷಣ ಎದ್ದು ನಡೆದು ಹೋಗಲು ಈ ಹುಡುಗಿ ಏನು ನಾವು ಹೇಳುವುದನ್ನು ಕೇಳದೆ ತನ್ನ ಪಾಡಿಗೆ ತಾನು ಮಾತನಾಡಿಕೊಂಡು ಹೋಗುತ್ತಿದ್ದಾಳೆ ಎಂದುಕೊಂಡು ಅವನೂ ವೇಗವಾಗಿ ಎದ್ದು ಅವಳತ್ತ 2 ಹೆಜ್ಜೆ ಇಟ್ಟು ಹಲೋ ಹಲೋ ಎಂದು ಅವಳನ್ನು ಕರೆಯಲು, ಆದರೆ ಅವನು ಕರೆಯುವ ಮುನ್ನವೇ ನಡೆದು ಹೋಗುತ್ತಿದ್ದವಳು ದಿಢೀರನೆ ತಿರುಗಿ ವೇಗವಾಗಿ ಅವನ ಬಳಿ ಬಂದು ಫಳಾರೆಂದು ಅವನ ಕಪಾಳಕ್ಕೆ ಬಾರಿಸಿದಳು. ಅದಕ್ಕೆ ಕೆನ್ನೆಯ ಮೇಲೆ ಕೈ ಇಟ್ಟುಕೊಂಡವನು ಆಘಾತಗೊಂಡು ಅವಳನ್ನು ನೋಡಲು, ಅವನನ್ನು ದುರುಗುಟ್ಟಿ ನೋಡಿದವಳು, ಏನು ಲುಕ್ ಕೊಡ್ತಾ ಇದ್ದೀಯಾ? ನನಗೆ ಈಗ ತಾನೇ ನೆನಪಾಯಿತು. ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕು ಎಂದು ಹೇಳಿದ್ದರೆ ನಾನೇ ಬರುತ್ತಿದ್ದೆ. ಅದನ್ನು ಬಿಟ್ಟು ರಸ್ತೆಯಲ್ಲಿ ಸುಮ್ಮನೆ ನಡೆದುಕೊಂಡು ಹೋಗುತ್ತಿದ್ದ ನನ್ನನ್ನು ನೀನು ನಿನ್ನ ಪಾಡಿಗೆ ಕಾರಿನೊಳಗೆ ಎಳೆದುಕೊಂಡು ಬರುತ್ತೀಯಾ? ಅಷ್ಟು ಕೊಬ್ಬ ನಿನಗೆ? ಆ ಜೀವ ಅನ್ನೋ ಪೋಖರಿಯ ಬಗ್ಗೆ ಹೇಳುವುದಕ್ಕೆ ನೀನು ಪೋಖರಿಯತನ ಮಾಡ್ತೀಯಾ? ಸೀಳಿಬಿಡ್ತೀನಿ ರಾಸ್ಕಲ್ ಎಂದು ತನ್ನ ತೋರು ಬೆರಳುಗಳನ್ನು ಚಾಚಿ ಅವನ ಮುಂದೆ ಎಚ್ಚರಿಸಿದವಳು, ಈಡಿಯಟ್ ಫೆಲೋ ಎಂದು ಹೇಳಿಬಿಟ್ಟು ಅಲ್ಲಿಂದ ಹೊರಟು ಹೋದಳು. ಕೆಲವೇ ನಿಮಿಷಗಳಲ್ಲಿ ಚಂದ್ರಮುಖಿಯಂತೆ ಬದಲಾಗಿ ರಿಯಾಕ್ಟ್ ಮಾಡಿ ಹೋಗುವವಳನ್ನು ಬೆರಗಾಗಿ ನೋಡುತ್ತಿದ್ದ. ಸ್ವಲ್ಪ ಸಮಯದ ಹಿಂದೆ ಮುಗ್ಧೆಯಂತಿದ್ದವಳು ಹೀಗೆ ಆ್ಯಕ್ಷನ್ಗೆ ಇಳಿದರೆ ಅವಳಾದರೂ ಏನು ಮಾಡುತ್ತಾಳೆ? ಇವತ್ತು ಯಾರ ಮುಖ ನೋಡಿ ಎದ್ದೆನೋ ಒಂದು ಸಣ್ಣ ಹುಡುಗಿಯ ಹತ್ತಿರ ಏಟು ತಿನ್ನುವಂತಾಯಿತು ಎಂದು ತನ್ನ ಕೆನ್ನೆಯನ್ನು ಉಜ್ಜಿಕೊಂಡವನು, ಸರಿ ಇಲ್ಲಿಂದ ಹೊರಡೋಣ ಎಂದುಕೊಳ್ಳಲು, ಸರಿ ಏನೇ ಆದರೂ ಇನ್ಫಾರ್ಮ್ ಮಾಡೋಣ ಎಂದು ತನ್ನ ಫೋನ್ ತೆಗೆದು ತನ್ನ ಬಾಸ್ಗೆ ಕರೆ ಮಾಡಿ ಎಂದು ಶುರು ಮಾಡಿ ವರ್ಷಿಕಾಳಿಗೆ ವಿಡಿಯೋ ತೋರಿಸಿದ್ದು, ಅವಳು ಅದನ್ನು ನೋಡಿ ಆಘಾತಗೊಂಡಿದ್ದು, ಆಮೇಲೆ ಥ್ಯಾಂಕ್ಸ್ ಹೇಳಿದ್ದು, ತದನಂತರ ತಿರುಗಿ ಬಂದು ಅವನಿಗೆ ಹೊಡೆದದ್ದು ಸೇರಿದಂತೆ ಎಲ್ಲವನ್ನೂ ಚಾಚು ತಪ್ಪದೆ ಹೇಳಿದ ಕೈಲಾಶ್. ಹೇಳಲೇಬೇಕಿತ್ತು, ಇಲ್ಲದಿದ್ದರೆ ಅವನ ಪರಿಸ್ಥಿತಿ ಚಿಂತಾಜನಕವಾಗಿ ಬಿಡುತ್ತಿತ್ತು. ಇವೆಲ್ಲವನ್ನು ಮರು ತುದಿಯಿಂದ ಕೇಳುತ್ತಿದ್ದವನ ದಟ್ಟವಾದ ಮೀಸೆಯ ಕೆಳಗೆ ಅಡಗಿದ್ದ ಬಿಗಿಯಾದ ತುಟಿಗಳು ಲಘುವಾಗಿ ಬಿಡಿಸಿಕೊಂಡು ಇಂಟ್ರೆಸ್ಟಿಂಗ್ ಎಂದು ಪಿಸುಗುಟ್ಟಿದವು. ಬಾಸ್, ಈಗ ನಾನೇನು ಮಾಡಲಿ ಎಂದು ಕೈಲಾಶ್ ಕೇಳಲು, ಇನ್ಮೇಲೆ ಅಲ್ಲಿ ನಿನಗೇನು ಕೇಳುವ ಕೆಲಸವಾ? ಬಾಯಿ ಮುಚ್ಕೊಂಡು ಹೊರಡೋ ಎಂದು ಉತ್ತರಿಸಿ ಫೋನ್ ಕಟ್ ಮಾಡಿದ ಅವನ ಬಾಸ್. ಅದನ್ನೇ ನೋಡಿದೆ, ಏನಪ್ಪ ಇವತ್ತು ಬೈಗುಳ ಬೀಳಲಿಲ್ಲ ಅಂತ. ಇದಕ್ಕಿಂತ ಹತ್ತಿ ಮೂಟೆ ಗೋದಾಮಿನಲ್ಲೇ ಇರಬಹುದಿತ್ತು, ನಾವೇ ಹೊರಟು ಹೋಗಬಹುದಿತ್ತು. ಛೇ, ಅವಮಾನ ಪಡುವುದೇ ಕೆಲಸವಾಯಿತು ಎಂದುಕೊಂಡವನು ಮರುಕ್ಷಣವೇ ತನ್ನ ಯೋಚನೆಗಳನ್ನೆಲ್ಲ ಮೂಟೆ ಕಟ್ಟಿಟ್ಟನು. ತನ್ನ ಬಾಸ್ನ ಆದೇಶದಂತೆ ಹೊರಟು ಹೋದನು. ಇಲ್ಲಿ ಕೋಪವೇ ಮೂರ್ತಿವೆತ್ತಂತೆ ನಡೆದುಕೊಂಡು ಹೋಗುತ್ತಿದ್ದಳು ವರ್ಷಿಕಾ. ಅವಳು ಎಷ್ಟರ ಮಟ್ಟಿಗೆ ಶಾಂತ ಸ್ವಭಾವದವಳೋ ಅಷ್ಟೇ ಹಠಮಾರಿ ಮತ್ತು ಕೋಪಿಷ್ಠಳೂ ಹೌದು. ಏನೋ ಜೀವ ಪೋಖರಿ ನಾಲಾಯಕ್ ದರಿದ್ರ ಪರದೇಶಿ, ಎಷ್ಟು ಸೊಕ್ಕಿದ್ದರೆ ಇಷ್ಟು ನೀಚವಾಗಿ ಇನ್ನೊಬ್ಬಳ ಜೊತೆ ಸೇರಿಕೊಂಡು ನನ್ನನ್ನು ಮದುವೆಯಾಗಲು ಬರುತ್ತೀಯಾ? ಇವತ್ತು ಇದೆಯೋ ನಿನಗೆ ಕಚೇರಿ ಎಂದು ಮನಸ್ಸಿನಲ್ಲೇ ಹಲ್ಲು ಕಡಿದಳು. ಆದರೂ ಒಂದು ಕಡೆ ಸಂತೋಷ. ಮದುವೆಯೇ ಬೇಡ ಎಂದು ಹಠ ಹಿಡಿದಿದ್ದವಳನ್ನು ಅವಳ ಪೋಷಕರು ಒತ್ತಾಯಿಸಿ ಈ ಮದುವೆಗೆ ಒಪ್ಪಿಸಿದರು. ಅಯ್ಯೋ ಜಾಲಿ, ನಾವೇ ಯಾವಾಗ ಮದುವೆ ನಿಲ್ಲಿಸಬಹುದು ಅಂತ ಕಾಯ್ತಿದ್ವಿ, ಆದರೆ ಅದಕ್ಕೆ ತಾನಾಗಿಯೇ ಒಂದು ಚಾನ್ಸ್ ಸಿಕ್ಕಿದೆ ಎಂದು ಮನಸ್ಸಿನಲ್ಲೇ ಕುಣಿದಾಡಿದವಳು ನೇರವಾಗಿ ಮನೆಗೆ ಹೋಗಿ ಮನೆ ಅದುರುವಂತೆ ಕಿರುಚುತ್ತಾಳೆ. ಯಾಕೆ ಹೀಗೆ ಕಿರ್ಚ್ತಾ ಇದೀಯಾ ಎಂದು ಅಡುಗೆ ಮನೆಯಿಂದ ಹೊರಬಂದಳು ಅವಳ ತಾಯಿ ಮೇನಕಾ. ಇವರ ಸದ್ದು ಕೇಳಿ ಕೋಣೆಯಿಂದ ಅವಳ ತಂದೆ
ಪಾರ್ಥ ಸಾರಥಿಯು ಅಲ್ಲಿಗೆ ಬರಲು ಇದೇ ಸರಿಯಾದ ಸಮಯವೆಂದು ಜೀವನ ಬಣ್ಣವನ್ನೆಲ್ಲ ಬಯಲು ಮಾಡಿದಳು ವರ್ಷಿಕಾ. ಈಗ ತಾನೇ ನನ್ನ ಕಣ್ಣಾರೆ ನೋಡಿ ಬರುತ್ತಿದ್ದೇನೆ ಅವನು ಮಾಡುತ್ತಿರುವ ಅಸಹ್ಯವನ್ನು. ಅವನು ಎಷ್ಟು ಕೆಟ್ಟವನು ಅಂತ ಈಗಲಾದರೂ ನಿಮಗೆ ಅರ್ಥವಾಗುತ್ತಿದೆಯಾ ಏನು? ನಾನು ಹೇಳುವುದನ್ನು ನೀವಿಬ್ಬರೂ ನಂಬುತ್ತಿಲ್ಲವಾ? ನನ್ನ ಫೋನಿನಲ್ಲಿ ವಿಡಿಯೋ ಕೂಡ ಇದೆ, ನೋಡ್ತೀರಾ ಎಂದು ಒಂದು ಬಿಟ್ ಸೇರಿಸಿಬಿಟ್ಟಳು. ಇಲ್ಲ ಇಲ್ಲ, ಅದೆಲ್ಲ ಏನು ಬೇಡ ಎಂದು ಅವರು ತಡೆಯಲು ನೋಡಿದ್ರಾ? ಅದನ್ನು ನೋಡುವುದಕ್ಕೆ ನಿಮಗೆ ಅಸಹ್ಯವಾಗುತ್ತಿದೆ. ಹಾಗಾದರೆ ನನಗೆ ಹೇಗಾಗಬೇಡ ಎಂದು ವಾದ ಮಾಡಿದಳು ವರ್ಷಿಕಾ. ಇದರ ನಂತರ ಖಂಡಿತವಾಗಿ ಮದುವೆಯನ್ನು ನಿಲ್ಲಿಸಿಬಿಡುತ್ತಾರೆ ಎಂದು ಅವಳು ಅಂದುಕೊಂಡಿರಲು, ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಇದೆಲ್ಲ ನಮಗೆ ಮೊದಲೇ ಗೊತ್ತು ಎಂದು ಅವಳ ಪೋಷಕರು ಹೇಳುವುದನ್ನು ಕೇಳಿಯೇ ಅವಳು ನಿಜಕ್ಕೂ ಆಘಾತಗೊಂಡಳು. ಸ್ವಲ್ಪ ಸಮಯದ ಹಿಂದೆ ಜೀವ ಇನ್ನೊಬ್ಬ ಹುಡುಗಿಯೊಂದಿಗೆ ಇರುವ ವಿಡಿಯೋ ನೋಡಿದಾಗಲೂ ಆ ಮಟ್ಟಿಗೆ ಬೆಚ್ಚಿ ಬಿದ್ದಿರಲಿಲ್ಲ. ಈಗ ಅವಳ ಪೋಷಕರ ಮಾತನ್ನು ಕೇಳಿ ದಿಗ್ಭ್ರಮೆಗೊಂಡಳು ವರ್ಷಿಕಾ. ಇಲ್ಲಿ ನೋಡು, ಅಳಿಯನ ಬಗ್ಗೆ ನಮಗೆಲ್ಲ ಗೊತ್ತು. ಅವರು ಸ್ವಲ್ಪ ಹೀಗೆಯೇ. ನೀನು ಸ್ವಲ್ಪ ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕು. ಗಂಡಸರು ಅಂದರೆ ಹಾಗೆಯೇ ಇರುತ್ತಾರೆ. ಹೆಣ್ಣು ಮಕ್ಕಳಾದ ನಾವು ಅದನ್ನು ಅರ್ಥ ಮಾಡಿಕೊಂಡು ನಡೆದುಕೊಳ್ಳಬೇಕು ಎಂದು ಹೇಳಿದ ತಾಯಿಯನ್ನು ನೋಡಿ, ಹಾಗಾದರೆ ಅಪ್ಪ ಹಾಗಿದ್ದರೆ ನೀನು ಒಪ್ಪಿಕೊಳ್ಳುತ್ತೀಯಾ ಎಂದು ಕೇಳಿದ್ದೆ ತಡ ಪಳಾರ್ ಎಂದು ಅವಳ ಕಪಾಳಕ್ಕೆ ಬಾರಿಸಿದ್ದರು ಅವಳ ತಂದೆ ಪಾರ್ಥ ಸಾರಥಿ. ಏನು? ಬರ್ತಾ ಬರ್ತಾ ಬಾಯಿ ತುಂಬ ಉದ್ದವಾಗ್ತಿದೆ. ನಿಜವನ್ನೆಲ್ಲ ಮುಚ್ಚಿಟ್ಟು ನಿನಗೆ ಮದುವೆ ಮಾಡಬೇಕು ಅಂತಲೇ ಅಂದುಕೊಂಡಿದ್ದೆವು. ಆದರೆ ನೀನೇ ನಿಜ ತಿಳಿದು ಬಂದು ಕೇಳುವಾಗ ಇನ್ನು ಹೇಳದಿರಲು ಸಾಧ್ಯವಿಲ್ಲ. ಹೇಳ್ತೀನಿ ಕೇಳು ಎಂದು ಆರಂಭಿಸಿದವರು, ನಿನ್ನನ್ನು ಒಂದು 50 ಲಕ್ಷ ಕೊಟ್ಟು ಕೊಂಡುಕೊಂಡಿದ್ದಾನೆ ಆ ಜೀವ. ನಿನ್ನನ್ನು ಒಂದು ದಿನ ಕಾಲೇಜಿನಲ್ಲಿ ನೋಡಿ ತುಂಬ ಇಷ್ಟಪಟ್ಟು ತಕ್ಷಣ ನನ್ನ ಬಳಿ ಬಂದು ಚೌಕಾಸಿ ಮಾಡಿದ. ನಾನು ಮೊದಲು ಸಾಧ್ಯವಿಲ್ಲ ಅಂತಲೇ ಹೇಳಿದೆ. ಆದರೆ ಆಮೇಲೆ ಯೋಚಿಸಿ ನೋಡಿದೆ. ನಿಮ್ಮ ಅಕ್ಕನ ಮದುವೆಗೆ ಆ ಹಣ ತುಂಬಾ ಸಹಾಯವಾಗುತ್ತದೆ. ಅದಕ್ಕೆ ಓಕೆ ಅಂತ ಹೇಳಿಬಿಟ್ಟೆ. ಇಲ್ಲಿ ನೋಡು, ನೀನು ಮಾತ್ರ ಅವನನ್ನು ಮದುವೆ ಆಗುತ್ತೇನೆ ಅಂದ್ಕೋ. ಈ ತರಹ ನಮಗೆ ತುಂಬ ಹಣ ಸಿಗುತ್ತದೆ. ಅದರಿಂದ ಮರ್ಯಾದೆಯಾಗಿ ಸದ್ದು ಮಾಡದೆ ಅವನಿಗೆ ಕೊರಳು ಒಡ್ಡುವ ದಾರಿ ನೋಡು ಎಂದು ಎಚ್ಚರಿಸಿದರು ಪಾರ್ಥಸಾರಥಿ. ಅವರನ್ನು ಅಸಹ್ಯದಿಂದ ನೋಡಿದಳು ವರ್ಷಿಕಾ. ಸಾಧ್ಯವಿಲ್ಲ, ಸಾಧ್ಯವಿಲ್ಲ, ಖಂಡಿತ ಸಾಧ್ಯವಿಲ್ಲ. ಆ ನೀಚನನ್ನು ನನ್ನಿಂದ ಮದುವೆಯಾಗಲು ಸಾಧ್ಯವಿಲ್ಲ ಎಂದು ಅವಳು ಬಹಿರಂಗವಾಗಿ ಹೇಳಲು ಇದು ಅವರಿಗೆ ಆಘಾತವೇ. ಏನು ಹೇಳಿದರೂ ಕೇಳುವ ಮೌನ ಹುಡುಗಿ ಅಂತಲೇ ಇಷ್ಟು ದಿನ ಅವಳನ್ನು ಅಂದುಕೊಂಡಿದ್ದರು. ಆದರೆ ಅವಳು ಹೀಗೆ ಎದುರು ಮಾತನಾಡುವುದು ಅವರಿಗೂ ಕೋಪವನ್ನೇ ತರಿಸಿತು. ಅವರು ಅವಳನ್ನು ಎಷ್ಟೋ ಬೆದರಿಸಿ ಹೆದರಿಸಿ ನೋಡಿದರೂ ವರ್ಷಿಕಾ ಬಗ್ಗಲಿಲ್ಲ. ಆ ಸಮಯದಲ್ಲಿ ಅಲ್ಲಿಗೆ ಬಂದ ಅವಳ ಅಕ್ಕ ಶರ್ಮಿಳಾ ಮುಖವನ್ನು ದುಃಖಿತವಾಗಿಟ್ಟುಕೊಂಡು ಅವಳ ಬಳಿ ಬಂದು ಅವಳ ಕೈ ಹಿಡಿದುಕೊಂಡು, ಏನೇ ಹೀಗೆ ಹೇಳ್ತಿದ್ದೀಯಾ? ನಿನ್ನನ್ನು ನಂಬಿಕೊಂಡೇ ನಾನಿದ್ದೇನೆ. ನಿನಗೆ ಗೊತ್ತು, ನಾನು ಪ್ರೀತಿಸುತ್ತಿರುವುದು ಒಬ್ಬ ಶ್ರೀಮಂತ ಹುಡುಗನನ್ನು. ಅವನನ್ನು ಮದುವೆಯಾಗಬೇಕೆಂದರೆ 100 ಪವನ್ ಚಿನ್ನ ಹಾಕಬೇಕು ಎಂದು ಅವರ ಮನೆಯಲ್ಲಿ ಹೇಳಿದ್ದಾರೆ. ಅದಕ್ಕೆ ಈ 50 ಲಕ್ಷ ರೂಪಾಯಿ ಖಂಡಿತ ಬೇಕೇ ಬೇಕು. ಜೀವನಿಗೆ ನೀನು ತುಂಬ ಇಷ್ಟವಾಗಿದೆ ಕಣೆ. ಅದಕ್ಕೆ ನಿನಗಾಗಿ ಇಷ್ಟು ಹಣ ಕೊಡುತ್ತಿದ್ದಾರೆ. ಜೀವನ ಮದುವೆಯಾಗು ನೀನು. ಆಗಲೇ ಅಕ್ಕ ನಾನು ಸಂತೋಷವಾಗಿರಲು ಸಾಧ್ಯ ಎಂದು ಕಣ್ಣೀರು ಸುರಿಸಿದಳು ಶರ್ಮಿಳಾ. ಇದಕ್ಕೆ ಏನು ಉತ್ತರ ಹೇಳಬೇಕೆಂದು ತಿಳಿಯಲಿಲ್ಲ ವರ್ಷಿಕಾಗೆ. ಇಲ್ಲ, ಸಾಧ್ಯವಿಲ್ಲ. ನೀನೇ ಹಾಳಾಗಿ ಹೋದರೆ ನನಗೇನು ಎಂದು ಹೇಳಲು ಮನಸ್ಸು ಬರಲಿಲ್ಲ. ಕಣ್ಣಿನಿಂದ ಹರಿಯುವ ಕಣ್ಣೀರಿನೊಂದಿಗೆ, ಸರಿಯಕ್ಕ, ನಿನಗಾಗಿ ಒಪ್ಪಿಕೊಳ್ಳುತ್ತೇನೆ ಎಂದು ಹೊಡೆದ ಧ್ವನಿಯಲ್ಲಿ ಹೇಳಿದಳು ವರ್ಷಿಕಾ. ಇದನ್ನು ಕೇಳಿದಾಗಲೇ ಆ ಮೂವರಿಗೂ ಸದ್ಯ ಎಂದು ನೆಮ್ಮದಿಯಾಯಿತು. ವರ್ಷಿಕಾಳು ನಿಧಾನ ನಡಿಗೆಯಿಂದ ತನ್ನ ಕೋಣೆಗೆ ಬಂದು ಬಾಗಿಲು ಹಾಕಿಕೊಂಡವಳು ಮರುಕ್ಷಣ ತನ್ನ ಕಣ್ಣೀರಿನಿಂದ ಬಂದ ಕಣ್ಣೀರನ್ನು ಆಕ್ರೋಶದಿಂದ ಒರೆಸಿಕೊಂಡವಳು ತನ್ನ ಎದೆಯನ್ನು ಮುಚ್ಚಿದ್ದ ದುಪ್ಪಟ್ಟವನ್ನು ಎಳೆದು ಹಾಗೆಯೇ ವೀರ ಮಹಿಳೆಯಂತೆ ಸೊಂಟಕ್ಕೆ ಕಟ್ಟಿಕೊಂಡಳು. ಕನ್ನಡಿಯ ಮುಂದೆ ಹೋಗಿ ನಿಂತವಳು, ನನ್ನನ್ನು ನೋಡಿದರೆ ಇವರಿಗೇಗೆ ಕಾಣಿಸುತ್ತೆ? ಮೂರ್ಖಳು ಅಂತ ಹಣೆಯ ಮೇಲೆ ಬರೆದು ಅಂಟಿಸಿದ್ದಾರಾ ಏನು?
ಒಬ್ಬನೇನೋ 50 ಲಕ್ಷ ಕೊಟ್ಟು ನನ್ನನ್ನು ಕೊಂಡುಕೊಳ್ಳುತ್ತಾನೆ. ಎತ್ತ ತಂದೆ ಆ ಕಾಸನ್ನು ಈಸ್ಕೊಂಡು ನನ್ನನ್ನು ಪಾಳು ಬಾವಿಗೆ ತಳ್ಳಲು ನೋಡುತ್ತಿದ್ದಾನೆ. ಇದೆಲ್ಲವೂ ಸರಿಯಿಲ್ಲ, ಸ್ವಲ್ಪವೂ ಸರಿಯಿಲ್ಲ ವರ್ಷಿ. ಯಾರಿಗಾಗಿಯೂ ಯಾವುದಕ್ಕಾಗಿಯೂ ನಮ್ಮ ಜೀವನವನ್ನು ನಾವು ನಾಶ ಮಾಡಿಕೊಳ್ಳಬಾರದು ಎಂದೆಲ್ಲ ಅಂದುಕೊಂಡವಳಿಗೆ ಸ್ವಲ್ಪ ಸಮಯದ ಹಿಂದೆ ಅವಳ ಸಹೋದರಿ ಶರ್ಮಿಳಾ ಮಾತನಾಡಿದ್ದೇ ನೆನಪಿಗೆ ಬಂದಿತು. ತಕ್ಷಣ ಅವಳ ಮುಖ ಬದಲಾಯಿತು. ದುಃಖದಲ್ಲಲ್ಲ, ಬದಲಾಗಿ ತೀವ್ರ ಕೋಪದಲ್ಲಿ. ಏನೇ ಎಮ್ಮೆ, ನೀನು ಮದುವೆಯಾಗಲು ನಿನಗೆ ಹಣ ಬೇಕೆಂದರೆ ನೀನು ಕೆಲಸಕ್ಕೆ ಹೋಗಿ ಸಂಪಾದಿಸಿ ಮದುವೆಯಾಗಬೇಕು. ಅದನ್ನು ಬಿಟ್ಟು ತಂಗಿ ಅಂತಲೂ ನೋಡದೆ ನನ್ನ ಜೀವನವನ್ನೇ ನಾಶ ಮಾಡಲು ನೋಡುತ್ತಿದ್ದೀಯಾ? ನೀನು ಒಬ್ಬ ಅಕ್ಕನೇ. ನಿನ್ನಂಥವಳಿಗಾಗಿ ಜೀವನವನ್ನು ಕಳೆದುಕೊಂಡರೆ ನನಗಿಂತ ಮೂರ್ಖರು ಯಾರೂ ಇರಲಾರರು. ಇನ್ನ ಮೇಲೆ ಇಲ್ಲಿದ್ದರೆ ನಮ್ಮ ಜೀವಕ್ಕೂ ಮಾನಕ್ಕೂ ಗ್ಯಾರಂಟಿ ಇಲ್ಲ. ಹೊರಟು ಬಿಡಬೇಕಾದ್ದೆ ಎಂದು ನಿರ್ಧರಿಸಿದವಳು ಸದ್ದಿಲ್ಲದೆ ಒಂದು ಬ್ಯಾಗಿನಲ್ಲಿ ಅವಳ ಬಟ್ಟೆ ಬರೆಗಳು, ಕಾಲೇಜು ಪುಸ್ತಕಗಳು ಮತ್ತು ಕೆಲವು ಮೇಕಪ್ ವಸ್ತುಗಳು ಎಲ್ಲವನ್ನೂ ಯಾವುದೋ ಟೂರ್ಗೆ ಹೋಗುವವಳಂತೆ ಪ್ಯಾಕ್ ಮಾಡಿಕೊಂಡು ರಾತ್ರಿ ಎಲ್ಲರೂ ಮಲಗುವವರೆಗೆ ಕಾದಿದ್ದವಳು ಮಧ್ಯರಾತ್ರಿಯ ವೇಳೆ ಆ ಬ್ಯಾಗನ್ನು ತನ್ನ ಬೆನ್ನಿಗೆ ಹಾಕಿಕೊಂಡು ಸದ್ದಿಲ್ಲದೆ ಬೆಕ್ಕಿನ ನಡಿಗೆಯಲ್ಲಿ ತನ್ನ ಕೋಣೆಯಿಂದ ಹೊರಬಂದು ಬಾಗಿಲಿನತ್ತ ನಡೆದವಳು ಏನೋ ಯೋಚನೆ ಬಂದು ಮೆಲ್ಲನೆ ಪೂಜಾ ಕೋಣೆಯಲ್ಲಿದ್ದ ಕಪಾಟನ್ನು ತೆಗೆದು ಅಲ್ಲಿದ್ದ ಒಂದು ಕಂತೆ ಹಣವನ್ನು ಕೈಗೆ ತೆಗೆದುಕೊಂಡಳು. ಬರಿಗೈಯಲ್ಲಿ ಹೊರಗೆ ಹೋಗಿ ನನ್ನಿಂದ ಕಷ್ಟಪಡಲಾಗುವುದಿಲ್ಲ. ಹೇಗೆ ನೋಡಿದರೂ ಇದು ನನ್ನದೇ ಹಣ ತಾನೇ. ಅದರ ನಂತರ ಅಲ್ಲಿದ್ದ ಕೆಲವು ಪತ್ರಗಳು, ಅಂದರೆ ಅವಳ ಹೆಸರಿನಲ್ಲಿರುವ ಆಸ್ತಿ ಪತ್ರಗಳು, ಅದನ್ನು ತೆಗೆದುಕೊಂಡು ಭದ್ರವಾಗಿ ತನ್ನ ಬ್ಯಾಗಿನೊಳಗೆ ಇಟ್ಟುಕೊಂಡವಳು ನನ್ನದೆಲ್ಲ ನಿಮಗೆ ಹೋಗುವಷ್ಟು ಮೂರ್ಖಳಲ್ಲ ನಾನು. ದುರಾಸೆ ಪಟ್ಟಿರಲ್ಲ, ಅದಕ್ಕೆ ಏನೂ ಇಲ್ಲದೆ ಒದ್ದಾಡಿರಿ ಎಂದು ಮನಸ್ಸಿನಲ್ಲೇ ಬೈದುಕೊಂಡವಳು ಯಾರಿಗೂ ತಿಳಿಯದಂತೆ ಆ ಮನೆಯಿಂದ ಹೊರಬಂದು ಗೋಡೆ ಹಾರಿ ಜಿಗಿದವಳು ಎಡವಟ್ಟಾಗಿ ಕೆಳಗೆ ಬಿದ್ದು ಬಿಡಲು ಅಯ್ಯೋ ಅಮ್ಮ ಎಂದು ಪೆಟ್ಟಾದ ಕೈಯನ್ನು ಉಜ್ಜಿಕೊಂಡಳು. ಇದಕ್ಕೆ ತಾನೇ ಇಂದು ಮುಂದು ಗೋಡೆ ಹಾರಿ ಅಭ್ಯಾಸ ಮಾಡಿಕೊ ಅಂತ ಹೇಳೋದು ಎಂದು ಗೊಣಗುತ್ತಲೇ ರಸ್ತೆಯಲ್ಲಿ ನಡೆಯಲು ಶುರು ಮಾಡಿದಳು. ಎಷ್ಟೇ ಸ್ವಲ್ಪ ಹಠಮಾರಿ ಮತ್ತು ತುಂಟತನವಿದ್ದರೂ ಆ ರಾತ್ರಿ ವೇಳೆ ಒಬ್ಬಂಟಿಯಾಗಿ ನಡೆಯುವುದಕ್ಕೆ ಭಯ ಪ್ರಾಣವನ್ನು ಹಿಂಡುತ್ತಿತ್ತು. ಜೊಲ್ಲು ನುಂಗಿದವಳು ಸುತ್ತಮುತ್ತ ನೋಡಿಕೊಳ್ಳುತ್ತಲೇ ನಡೆದಳು. ಅಯ್ಯೋ ದೇವರೇ, ಎಂಥ ಕತ್ತಲು! ಊರೇ ಶಾಂತವಾಗಿದೆ. ಎಲ್ಲರೂ ಬಾಗಿಲು ಹಾಕಿಕೊಂಡು ಮಲಗಿದ್ದಾರೆ. ನನಗೇನೋ ಏನೇನೋ ಸದ್ದು ಕೇಳಿಸುತ್ತಿರುವಂತೆ ಅನ್ನಿಸುತ್ತಿದೆ. ಅಯ್ಯೋ ದೇವರೇ, ನೀವೇ ನನ್ನನ್ನು ಕಾಪಾಡಬೇಕು ಎಂದುಕೊಂಡು ವೇಗವಾಗಿ ನಡೆದವಳು ಮಿಂಚಿನ ವೇಗದಲ್ಲಿ ಹೋಗ್ತಿದ್ದೀನಿ. ಅಡ್ಡಲಾಗಿ ಯಾವ ಕಾಡ ಮೃಗವೂ ಕಡ್ಡಿ ಹಾಕದಿದ್ದರೆ ಸರಿ ಎಂದು ಅವಳು ಯೋಚಿಸುವ ಹೊತ್ತಿಗೆ ಅತಿ ವೇಗವಾಗಿ ಬಂದ ರೋಲ್ಸ್ ರಾಯ್ಸ್ ಕಾರೊಂದು ಅವಳ ಬಳಿ ಬಂದು ದಿಢೀರ್ ಬ್ರೇಕ್ ಹಾಕಿ ನಿಂತಿತ್ತು. ಇದರಿಂದ ದಂಗಾಗಿ ಹೋದಳು ವರ್ಷಿಕಾ. ನಾನು ಇನ್ನೂ ಸತ್ತಿಲ್ಲ ಎಂದು ಎದೆಯ ಮೇಲೆ ಕೈ ಇಟ್ಟುಕೊಂಡವಳ ಹೃದಯ ವೇಗವಾಗಿ ಬಡಿದುಕೊಳ್ಳುತ್ತಿತ್ತು. ಯಾವ ದರಿದ್ರ ಕಣ್ಣು ಮಣ್ಣು ಕಾಣದೆ ಹೀಗೆ ಕಾರು ಓಡಿಸಿಕೊಂಡು ಬರುತ್ತಿದ್ದಾನೆ ಎಂದು ಅವಳು ಬೈಯಲು ಬಾಯಿ ಬಿಡುವ ಮುನ್ನವೇ ಕಾರಿನಿಂದ ಇಳಿದನೊಬ್ಬ. ಮುಖಕ್ಕೆ ಮುಖವಾಡ ಹಾಕಿದ್ದರಿಂದ ಕಣ್ಣುಗಳನ್ನು ಹೊರತುಪಡಿಸಿ ಬೇರೇನೂ ಹೊರಗೆ ಕಾಣಿಸುತ್ತಿರಲಿಲ್ಲ. ಅವನ ಬೂದು ಬಣ್ಣದ ಕಣ್ಣುಗಳು ಆ ರಾತ್ರಿಯಲ್ಲೂ ಕೂಡ ತುಂಬ ಚೂಪಾಗಿ ಹರಳಿನಂತೆ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದವು. ಆದರೆ ಅದು ಎದುರು ನಿಂತಿದ್ದವಳನ್ನೇ ಬೆದರಿಸುತ್ತಿತ್ತು. 6 ಅಡಿಯಲ್ಲಿ ಅರ್ನಾಲ್ಡ್ನಂತೆ ಬಂದು ನಿಂತವನನ್ನು ಕಂಡು ಒಳಗೊಳಗೆ ಭಯಪಟ್ಟವಳು ಯಾರೋ ನೀನು ಎಂದು ಅವನನ್ನೇ ನೋಡಿಕೊಂಡು ನಿಲ್ಲಲು ಅವಳು ನಿರೀಕ್ಷಿಸದ ಸಮಯದಲ್ಲಿ ತನ್ನ ಕೈಯಲ್ಲಿದ್ದ ಬಂದೂಕಿನಿಂದ ಅವಳನ್ನು ಗುರಿ ಇಟ್ಟು ಶೂಟ್ ಮಾಡಿದನು. ಅವನ ಬಂದೂಕಿನಿಂದ ಹಾರಿ ಬಂದದ್ದು ಗುಂಡಲ್ಲ, ಒಂದು ಸೂಜಿ. ಅವಳು ಎಚ್ಚೆತ್ತುಕೊಂಡು ನೋಡುವ ಮುನ್ನವೇ ಅವಳ ಕುತ್ತಿಗೆಯಲ್ಲಿ ಆ ಸೂಜಿ ಇಳಿದಿತ್ತು. ದೊಡ್ಡದಾಗಿ ಹಾನಿ ಏನೂ ಇಲ್ಲ, ಲಘುವಾಗಿ ಇರುವೆ ಕಚ್ಚಿದಂತಹ ನೋವು ಅಷ್ಟೇ. ಮರುನಿಮಿಷ ಹಾಗೆಯೇ ಪ್ರಜ್ಞೆ ತಪ್ಪಿ ಕುಸಿದಳು ವರ್ಷಿಕಾ. ಸ್ವಲ್ಪವೂ ಮೃದುತ್ವ ಎಂಬುದಿಲ್ಲದೆ ಯಾವುದೋ ಚೀಲದ ಮೂಟೆಯನ್ನು ಎತ್ತುವಂತೆ ಒರಟಾಗಿ ಅವಳನ್ನು ಎತ್ತಿ ತನ್ನ ಹೆಗಲ ಮೇಲೆ ಹಾಕಿಕೊಂಡು ತನ್ನ ಜಾಗಕ್ಕೆ ಕರೆದೊಯ್ದನು. ಏನಪ್ಪಾ
ಒಂದೇ ದಿನದಲ್ಲಿ ಆ ಹುಡುಗಿ ವರ್ಷಿಕ ಎಷ್ಟು ಆಘಾತಗಳನ್ನು ತಾನೇ ತಡೆದುಕೊಳ್ಳುತ್ತಾಳೆ. ಮನೆಯಿಂದ ಓಡಿ ಹೋಗುವವಳನ್ನು ಯಾಕೆ ಕಿಡ್ನ್ಯಾಪ್ ಮಾಡ್ತಿದ್ದಾನೆ? ವರ್ಷಿಕಾಗೂ ಅವನಿಗೂ ಏನು ಸಂಬಂಧ? ಇವನು ಯಾರು? ಇವನ ಉದ್ದೇಶವಾದರೂ ಏನು? ಈ ತರಹದ ಹಲವಾರು ಪ್ರಶ್ನೆಗಳು. ಇದಕ್ಕಿರುವ ಉತ್ತರಗಳನ್ನು ಮುಂದಿನ ಎಪಿಸೋಡ್ಗಳಲ್ಲಿ ನೋಡಬಹುದು. ಮೊದಲ ಎಪಿಸೋಡ್ ಹೇಗಿತ್ತು ಅಂತ ಮರೆಯದೆ ಕಾಮೆಂಟ್ನಲ್ಲಿ ತಿಳಿಸಿಕೊಡಿ. ಈ ಕಥೆ ಇನ್ನು ಮುಂದುವರಿಯುವುದು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.